हेलो प्रिय जनरे वेलकम बैक टू चैनल ನಮ್ಮ ಚಾನೆಲ್ ನಿಮ್ಮ ಚಾನೆಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಬ್ಲಾಗ್ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಇದು ಮಾಡಿರೋದು ಇವತ್ತು ನೆರವೇರ್ತಿದೆ ನಮ್ದು ಬ್ಯಾಂಗ್ಳೂರ್ ಟು ವಡೋದರ ನಾವು ಆನ್ ಟ್ರೈನ್ ಹೋಗ್ತಾ ಇದೀವಿ ಟ್ರೈನ್ ಅಲ್ಲಿ ಸಖತ್ ಫನ್ನು ಎಂಜಾಯ್ ಎಲ್ಲಾ ತರ ಇದು ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಸೊ ನಾವು ವಡೋದರ ಇಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗ್ತಾ ಇದೀವಿ ಗಾಯ್ಸ್ ನಂಗೆ ಗೊತ್ತಿರೋ ಮಟ್ಟಿಗೆ ಇವತ್ತಂಗ ಯಾವ ಕನ್ನಡ ಬ್ಲಾಗ್ ಅಲ್ಲೂ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಬಟ್ ನಾನು ನಿಮಗೆ ತೋರಿಸಿ ಇಡೀ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಬನ್ನಿ ವಿಡಿಯೋಗಳು ಹೋಗೋಣ. ಹಲೋ ಫ್ರೆಂಡ್ಸ್, ನಾನು ರೈಲ್ವೆ ಸ್ಟೇಷನ್ ಬಂದಿದ್ದೀರಿ. ಟೈರ್ ಪಂಚರ್ ಆಗ್ಬಿಟ್ಟಿದೆ, ಹಾಗೆ ಪಂಚರ್ ಆಗ್ತಿದ್ದಾರೆ ಅಣ್ಣ. ಟೈರ್ ಪಂಚರ್ ಹಾಕ್ಬಿಟ್ಟು ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ಫೈನಲಿ ನಮ್ಮ ಗುಜರಾತ್ ಡ್ರೀಮ್ ಟ್ರಿಪ್ಪು ಇವತ್ತು ನೆರವೇರ್ತದೆ. ಎಲ್ಲ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀರಿ. ನೋಡಿ ಮನೆಯಿಂದನೇ ಪಲಾವ್ ಎಲ್ಲ ಕಟ್ಟಿಸ್ಕೊಂಡ್ಬಂದು ತಿಂತಾ ಇದ್ದೀರಿ. ಎಲ್ಲ ರೆಡಿಯಾಗೇ ಬಂದಿದ್ದೀರಿ. ಫೈನಲಿ ಇದು ಇದೇ ಕ್ವಶನ್ ಮಾಡಿ ಹಾಗೆ ಗಾಯ್ಸ್ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ಹೋಗೋಣ ಬನ್ನಿ. ಟೈಮ್ ಹೆಂಗೆ ಹೋಗ್ತಿದೆ ಅಂದರೆ ಗೊತ್ತೇ ಆಗ್ತಿಲ್ಲ, ತುಂಬ ಸ್ಲೋ ಹೋಗ್ತಿದೆ. ಫಸ್ಟ್ ಟೈಮು ಇನ್ನೂ 30 hours ಜರ್ನಿ ಕಂಪ್ಲೀಟ್ ಮಾಡ್ತಿದ್ದು ಗೊತ್ತಿಲ್ಲ. ಬನ್ನಿ ಇವನು ಟೈಮ್ ಪಾಸ್ ಮಾಡೋಣ. ಸ್ವಲ್ಪ ಹೊತ್ತು ಕಟ್ ಮಾಡು ವಿಡಿಯೋ. ಎಷ್ಟಾಯ್ತಾ? 6 7 ಬನ್ನಿ ಗಾಯ್ಸ್ ನೋಡೋಣ. ಬನ್ನಿ ಗಾಯ್ಸ್ ನೋಡೋಣ. ಸರಿ ಗಾಯ್ಸ್, ಇವಾಗ ಸೆಕೆಂಡ್ ರೌಂಡ್ ಊಟ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಆವಾಗಲೇ ಪಲಾವು ಎಲ್ಲ ತಿಂದ್ರಿ, ಇವಾಗ ಮನೆ ತಿಂತಾ ಇದ್ದೀರಿ. ತಿನ್ಕೊಂಡೆ ಟ್ರಾವೆಲ್ ಮುಗಿಸೋಣ ಅಂತ ಇದ್ದೀರಿ. ಟೈಮು ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೋಗ್ತಿದೆ. ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇರೋದು. ಎಷ್ಟು ತಿಂದರೂ ಎಷ್ಟು ಇದು ಮಾಡಿದ್ರು ಟೈಮೇ ಹೋಗ್ತಿಲ್ಲ. ಸರಿ ಬನ್ನಿ ಬಿರಿಯಾನಿ ತಿನ್ಕೊಂಡೆ ಕಂಟಿನ್ಯೂ ಮಾಡೋಣ ಜರ್ನಿನ. ಬಿರಿಯಾನಿ 65 ಎಲ್ಲ ಇದೆ. ನೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಟೈರ್ ಪಂಚರ್ ಆಗಿ ಟೈರ್ ರೆಡಿ ಮಾಡಿದೆ. ಹೋಗ್ತಿದೆ ಟ್ರೈನು. ಏನು ಟೈರ್ ಮಾಡಿದ್ರು ಟೈಮ್ ಪಾಸ್ ಆಗ್ತಾಯಿಲ್ಲ. ಅದಕ್ಕೆ ಮತ್ತೆ ಊನ ಆಡ್ತಿದ್ದೀರಿ. ₹1 ಬೆಟ್ಟಿಂಗ್ ಗಾಯ್ಸ್ ಮಾಡ್ತಾ ಇದ್ದಾರೆ. ಇಷ್ಟೇ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ದೊಡ್ಡ ಅಮೌಂಟಲ್ಲಿ ಆಡ್ಬೋದು. ನೋಡಿ ₹1 ಆಡೋಣ ಬನ್ನಿ ಎಲ್ಲರೂ ಸೇರಿ. ಬೆಟ್ಟಿಂಗ್ ಕಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್. ವೆರಿ ಗುಡ್ ಒಳ್ಳೆ ಕಾರ್ಡ್ಸ್ ಇದೆ ಗಾಯ್ಸ್ ನನಗೆ. ಆಡು ನೀನು ಗೈಸ್. ನಾಳೆ ಇದೇ ಊನ ಕಳ್ಸಲ್ಲ ಅಂದಾರು ಬರೋಣ ಗೈಸ್. ಆಡು. ಫ್ಲಾಗ್ ಇಡಿ ಫ್ಲಾಗ್ ಬರುತ್ತೆ ನೋಡೋಣ. ಫ್ಲಾಗ್ ಇಡಿನಾ? ಹನುಮಾನ್ ಟೆಂಪಲ್ ಏನು ಇದ್ದಂಗಿದೆ. ಇನ್ನೂ ಹೋಗ್ತಾರೆ ಜನರು. ಹಲೋ ಗಾಯ್ಸ್, ಫೈನಲಿ ಇವಾಗೆಲ್ಲ ರೆಡಿಯಾಗಿ ರೂಮ್ ಎಲ್ಲ ತೊಗೊಂಡು ರೆಡಿಯಾಗಿ ಹೋಗ್ತಾ ಇದ್ದೀರಿ. ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡೋಕ್ಕೆ. ಭಯ್ಯ ಹಾಯ್ ಬೋಲು. ಹಾಯ್ ನಮ್ಮ ಡ್ರೈವರ್ ಅನ್ನ ಕರ್ಕೊಂಡು ಹೋಗ್ತವ್ರೆ. ಆರಾಮಾಗಿ ₹600 ಕರ್ಕೊಂಡು ಹೋಗ್ತಾರೆ ಡ್ರೈವರ್ ಅನ್ನ. ಈಗ ನೆಕ್ಸ್ಟ್ ನೀವು ಗುಜರಾತ್ ಕಡೆ ಈ ಕಡೆ ಬಂದರೆ ಅನ್ನ ಕರ್ಕೊಂಡು ಹೋಗಿ ಭಯ್ಯ ರೆಕಮೆಂಡ್ ಕರೋಂಗ आपको कोई भी आएगा तो आपको बस आना है. ಬನ್ನಿ ಇವ್ರ ಹತ್ರನೇ ಚೀಪ್ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀರಿ. ಬನ್ನಿ ಗಾಯ್ಸ್, ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಗಾಯ್ಸ್ ನೋಡಿ ಗಾಯ್ಸ್, ಇದೆಲ್ಲ ಕಾಟನ್ ಪ್ಲಾಂಟ್ಸು. ಇಂಡಿಯಾಸ್ ಮೋಸ್ಟ್ ಕಾಟನ್ ಪ್ರೊಡಕ್ಷನ್ ಇಂತಾನೆ ಆಗೋದು. ಇನ್ನೂ ತುಂಬ ಮುಂದೆ ಇನ್ನೂ ಜಾಸ್ತಿ ಕಾಟನ್ ಪ್ರೊಡಕ್ಷನ್ಸ್ ಇದೆ. ಡ್ರೈವಿಂಗ್ ಗಾಯ್ಸ್, ಡ್ಯಾಮ್ ಎಲ್ಲ ಇದೆ ನೋಡಿ ಗಾಯ್ಸ್. ಇಲ್ಲೂ ಕೂಡ ಕಾಟನ್ ಪ್ರೊಡಕ್ಷನ್ ಇದೆ. ಇದು ಕೂಡ ಜಾಸ್ತಿ ಕಾಟನ್ ಪ್ಲಾಂಟ್ಸ್ಗಳಿದೆ. ಇಲ್ಲಿ ನೋಡಿದ್ರೆ ಬರೀ ಕಾಟನ್ ಪ್ಲಾಂಟ್ಸ್ ಜಾಸ್ತಿ ಊರಲ್ಲಿ. ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಲೈವಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಒಂಥರ ಕವರ್ ಮಾಡ್ತಿದೆ ವ್ಯೂನ, ಬಟ್ ಲೈವಲ್ಲಿ ನೋಡಬೇಕಾದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಗಾಯ್ಸ್. 7 ಗಂಟೆ 7:15 ಆಗ್ತಾ ಬರ್ತಿದ್ರು. 7 ಗಂಟೆಲ್ಲ ಗಾಯ್ಸ್ ಟೈಮ್. ಇವಾಗ ಬಂದ್ಬಿಟ್ಟು 8:15 ಆದ್ರೂ ಫುಲ್ಲು ಮಂಜು ಹಂಗೆ ಇದೆ ನೋಡಿ. ಇಲ್ಲಿ ಕೂಡ ನೀವು ಕಾಟನ್ ಪ್ಲಾಂಟ್ಸ್ ನೋಡ್ಬೋದು.
ಇಲ್ಲಿ ಬಂದ್ಬಿಟ್ಟು ಎಲ್ಲಿ ನೋಡಿದ್ರು ಕಾಟನ್ ಪ್ಲಾಂಟ್ಸೇ ಕಾಣಿಸುತ್ತೆ ಗಾಯ್ಸ್. ಯಾಕಂದರೆ ಇಂಡಿಯಾಸ್ ಮೋಸ್ಟ್ ಪ್ರೊಡಕ್ಷನ್ ಕಾಟನ್ ಪ್ರೊಡಕ್ಷನ್ ಬಂದ್ಬಿಟ್ಟು ಇಲ್ಲಿಂದನೇ ಆಗೋದು. ನೋಡಿ ಇನ್ನೂ ಮಂಜು ಹಂಗೆ ಮಂಜಾಗೆ ಇದೆ, ರೋಡೆಲ್ಲ ಭಯಂಕರ ಮಂಜಿದೆ ರೋಡು. ನೋಡಿ ಗಾಯ್ಸ್ ಸೇಮ್ ಗಾಯ್ಸ್, ಗುಜರಾತ್ ನಮ್ಮೂರೆಲ್ಲ ಒಂದೇ ಗಾಯ್ಸ್. ಏನೊಂದು ವ್ಯತ್ಯಾಸ ಭಾಷೆ, ಊಟ, ವೆದರು ಇದೊಂದು ಬಿಟ್ಟರೆ ಎಲ್ಲ ನಮ್ಮೂರಷ್ಟೇ ಗಾಯ್ಸ್ ಸೇಮು. ನೋಡಿ ಇದೇ ಥರ ಹಟ್ಟು, ಇದು ರೂರಲ್ ಏರಿಯಾ ಗಾಯ್ಸ್. ಇವಾಗ ನಾವು ಬಂದುಬಿಟ್ಟು ಸ್ಟ್ಯಾಚು ನೋಡೋಕೆ ಹೋಗ್ತೀವಿ, ಸ್ಟ್ಯಾಚು ಆಫ್ ಯೂನಿಟಿ. ಆನ್ ದ ವ್ಯೂ ಇದೆಲ್ಲ ನೋಡಿ. ಇಲ್ಲಿ ಕೂಡ ಚಿಕ್ಕ ಚಿಕ್ಕ ಜಾಗದಲ್ಲಿ ಕೂಡ ಕಾಟನ್ ಪ್ಲಾಂಟ್ಸ್ ಬೆಳೆದಿರ್ತದೆ ಗಾಯ್ಸ್. ಯಾಕಂದರೆ ಇಲ್ಲೇ ಅಲ್ಲ ಮೋಸ್ಟ್ ಅಮೌಂಟ್ ಆಫ್ ಕಾಟನ್ ಪ್ರೊಡಕ್ಷನ್ ಆಗೋದು. ಎಲ್ಲಿ ನೋಡಿದ್ರು ಕಾಟನ್, ಎಲ್ಲಿ ನೋಡಿದ್ರು ಕಾಟನ್. ಇಲ್ಲಿ ಕೂಡ ಕಾಟನ್, ನೀವು ಒಂದೊಂದು ಹೆಜ್ಜೆಗೂ ಕಾಟನ್ ಕಾಣ್ತದೆ ಗಾಯ್ಸ್ ಇಲ್ಲಿ ನೋಡಿ. ಎಲ್ಲ ಕಾಟನ್, ಎಲ್ಲ ಕಾಟನ್, ಎಲ್ಲೋದ್ರೂ ಕಾಟನ್ನೇ ಗಾಯ್ಸ್. ಅಂದರೆ ನೀವು ಜಾಸ್ತಿ ಕಾಟನ್ ಪ್ಲಾಂಟ್ಸ್ ನೋಡ್ಬೋದು. ಕಾಟನ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಆಗೋದು ಜಾಸ್ತಿ. ಸೊ ಎಲ್ಲ ಜಾಸ್ತಿ ಕಾಟನ್ ಪ್ಲಾಂಟ್ಸ್ ನೋಡ್ಬೋದು. ಬನ್ನಿ ಹಂಗೆ ಕಂಟಿನ್ಯೂ ಮಾಡೋಣ. Finally guys, reaching our destination. ದೇಶದ ಅತಿ ಎತ್ತರವಾದ ಸ್ಟ್ಯಾಚ್ಯೂ. ಸರಿ ಗಾಯ್ಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ. ನೋಡಿ ಬೆಳಗಿನ ಜಾವ ಬಂದು ಸಕ್ಕತ್ ಫ್ರೆಶ್ ಆಗಿದೆ ಇಲ್ಲಿ ಎನ್ವಿರಾನ್ಮೆಂಟ್ ಎಲ್ಲಾನು. ಫೈನಲಿ ಎಲ್ಲೋ ಪ್ರಿಯ ಜನರೇ, ನಾವೀಗ ಎಲ್ಲಿದ್ದೀರಿ ಗೊತ್ತಾ? ದೇಶದ ಅತಿ ಎತ್ತರವಾದ ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಅಲ್ಲಿ ಬಂದಿದ್ದೀರಿ ನೋಡಿ. ಅನ್ಕೊಂತೀನಿ ಗಾಯ್ಸ್, ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಯಾರು ಗೆಸ್ ಮಾಡೋರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬನ್ನಿ ಇಲ್ಲಿ ನೋಡಿ ಗಾಯ್ಸ್, ನಾವು ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಲ್ಲಿದ್ದೀರಿ ನೋಡಿ. ಎಲ್ಲ ಫ್ರೀ ಬಸ್ಸಸ್ ಎಲ್ಲ ಇದೆ ಇಲ್ಲಿ. ನೀವು ಈ ಕಡೆ ಬಂದರೆ ಫ್ರೀ ಬಸ್ಸಸ್ ಯೂಸ್ ಮಾಡಿಕೊಂಡ್ರೆ ಫುಲ್ ಇಲ್ಲೆಲ್ಲನೂ ತೋರಿಸ್ತಾರೆ. ಇಲ್ಲಿ ನೀವು ಆಲ್ಮೋಸ್ಟ್ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮಿನಿಮಮ್ ಇಲ್ಲಾಂದ್ರೂ ಒಂದು 4 hours ಬೇಕೇ ಬೇಕು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ. ನೀವು ಈ ಕಡೆ ಬಂದರೆ ಬಸ್ ಸ್ಟಾಪ್ ಹತ್ರ ಬನ್ನಿ. ಈ ಆಟೋ ಇದೆಲ್ಲ ಅಲೋ ಮಾಡಲ್ಲ. ಸೊ ಬಸ್ ಸ್ಟಾಪ್ ಹತ್ರ ಬಂದು ಫ್ರೀ ಬಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಎಲೆಕ್ಟ್ರಿಕ್ ಬಸ್ ಬನ್ನಿ, ಫ್ರೀ ಬಸ್ಸಲ್ಲಿ ಹೋಗೋಣ. ಎಲೆಕ್ಟ್ರಿಕ್ ಬಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಜಾಗನ. ಇವಾಗ ನಾವು ಸ್ಟ್ಯಾಚ್ಯೂ ಆಫ್ ಹಾರ್ಟ್ ತನಕ ಹೋಗ್ತಾ ಇದೀವಿ. ಅಂದರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬನ್ನಿ ತೋರಿಸ್ತೀನಿ ಎಲ್ಲಿ ತನಕ ಹೋಗ್ತೀರಿ ಅಂತ. ಗೈಸ್ ಇವಾಗ ನಾವು ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹಾರ್ಟ್ ತನಕ ಹೋಗ್ತಾ ಇದೀರಿ. ನಿಮ್ಗೆ ಅರ್ಥ ಆಗತ್ತಾನೆ ಹೇಳ್ಬೇಕಂದ್ರೆ ಅಲ್ಲಿ ಕಾಣಿಸ್ತಿದ್ಯಾ ನಿಮ್ಮ ವಿಶ್ ಥರ, ಅಲ್ಲಿ ತನಕ ಯಾವಾಗ ಹೋಗ್ತಾ ಇದ್ದೀರಿ ಗಾಯ್ಸ್. ಬನ್ನಿ ಹೋಗೋಣ. ಫ್ರೆಂಡ್ಸ್ ಇವಾಗ ನಾವು ಎಲ್ಲಿದ್ದೀರ ಅಂತಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಇದ್ದೀರಿ ನೋಡಿ ಗಾಯ್ಸ್. ದೇಶದ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಇದೇನೆ. 182 meters ಲಾಂಗ್ ಇದೆ, 594 feet ಹೈಟ್ ಇದೆ ನೋಡಿ. ನಿಮಗೆ ನಾನು ವೀಡಿಯೋ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ. ಇವಾಗ ಅದು ಕವರ್ ಕೂಡ ಆಗ್ತಿಲ್ಲ ನಾನು. ಅದು ಉಗ್ರ ಸೈಜ್ ಕೂಡ ನಾವಿಲ್ಲ ಗೈಸ್ ನೋಡಿ. ಅದು ಉಗ್ರ ಸೈಜ್ ಕೂಡ ನಾವಿಲ್ಲ. ನಾನು ಫುಲ್ ಅದು ಸ್ಟ್ಯಾಚ್ಯೂದು ಫುಲ್ ಕ್ಲಿಪ್ನ ನೆಕ್ಸ್ಟ್ ಇದಲ್ಲಿ ಹಾಕ್ತೀನಿ ನೋಡಿ.
ಗಾಯ್ಸಕ್ಕೆಲ್ಲ ಎಕ್ಸ್ಪ್ಲೋರ್ ಆಯಿತು. ಕೆಳಗಡೆ ಬರಬೇಕಾದ್ರೆ ನೋಡಿ ಎಷ್ಟು ಸಕ್ಕದಾಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಮಸ್ತಾಗಿ ಹಾಕಿದ್ದಾರೆ. ನೀವು ಮೂಲೆಯಲ್ಲೂ ನೋಡ್ಬೋದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಎಲ್ಲ ಕಡೆ ಹಾಕಿದ್ದಾರೆ. ಇವಾಗ ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದೇ ಗ್ರೌಂಡ್ ಫ್ಲೋರಲ್ಲಿದೆ ನೋಡಿ. ಅವ್ರ ತಲೆ ಎಲ್ಲ ಇಟ್ಟು ಅವ್ರದ್ದು ಸ್ಟ್ಯಾಚ್ಯೂ ಆಗಲಿ ಹೆಂಗೆ ಸ್ಟ್ಯಾಚ್ಯೂ ಆಯಿತು, ಈಚ್ ಸ್ಟೆಪ್ ಒಂದೊಂದು ಸ್ಟೆಪ್ಪಿಂದ ಗೈಸ್ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಡೇಟ್ ಸಮೇತ ಮೆನ್ಷನ್ ಮಾಡಿದ್ದಾರೆ. ಈ ಡೇಟಲ್ಲಿ ಇದು ಆಯಿತು, ಆ ಡೇಟಲ್ಲಿ ಅದಾಯಿತು ಅಂತ. ಬನ್ನಿ ಇವಾಗ ಮೇಲೆ ಹೋಗೋಕ್ಕೆ ಎಕ್ಸ್ಲೇಟ್ರಲ್ಲಿ ಹೋಗಬೇಕು, ಅಂದರೆ ಲಿಫ್ಟಲ್ಲಿ ಹೋಗಬೇಕು. ಸೊ ಬನ್ನಿ ಹೋಗೋಣ. ಬರೀ ಲಿಮಿಟೆಡ್ ಪೀಪಲ್ಸ್ ಅಷ್ಟೇ ಗೈಸ್ ಇಲ್ಲಿ ಬಿಡೋದು. ಸ್ವಲ್ಪ ಒಂದು 5-6 ಜನ ಅಷ್ಟೇ ಒಳಗಡೆ ಪರ್ಮಿಟ್ ಮಾಡೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸ್ಟ್ಯಾಚ್ಯೂಗಳು. ಇದು ಹಿಂಗೆ ಕನ್ಸ್ಟ್ರಕ್ಷನ್ಸ್ ಆಗಿರೋದು ಮೆನ್ಷನ್ ಮಾಡಿದ್ದಾರೆ, ಲಿಫ್ಟಲ್ಲೇ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ರೀಚ್ ಆದ್ರಿ ಫೈನಲಿ ಅವ್ರ ಹಾರ್ಟ್ ತನಕ. ಬನ್ನಿ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. सरदार वल्लभ भाई पटेल. ಸರಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲಿ ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನೇ ಮೊದಲನೇ ಕನ್ನಡಿಗ ಇಡೀ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸಿರೋದು. ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ನಿಮ್ಮ ಸಪೋರ್ಟಿಂದಾನೇ ಇದು ನೆರವೇರಿರೋದು. ಸೊ ಗೈಸ್, ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲ ಫುಲ್ ಮುಳುಗಿ ಟೈಮ್ ಆಗೋಯ್ತು. ಸೊ ಟ್ರೈನ್ ಮಿಸ್ ಆಗೋಯ್ತು. ಸರಿ, ಹಂಗೆ ನಾವು ಕಷ್ಟಪಟ್ಟು ಒಂದು ರೆಸ್ಟೋರೆಂಟ್ ಹುಡುಕಿಟ್ಟಿದ್ದೀರಿ. ನೆಕ್ಸ್ಟ್ ಲೆವೆಲ್, ತುಂಬ ಫೇಮಸ್ ಆಗಿ ರೆಸ್ಟೋರೆಂಟು. ಸರಿ ಗಾಯ್ಸ್, ಆ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಫುಲ್ ಆಗಿ ನೋಡಿ. ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ ಇಟ್ಕೊಳ್ಳಿ. ಇದೇ ಥರ ನಿಮ್ಮ ಕನ್ನಡಿಗ ಸಪೋರ್ಟಿವ್ ನಾವು ಬೆಳೆಸಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.